ಕನ್ನಡದಲ್ಲಿ ಮಾತನಾಡಿ ಎಂದದಕ್ಕೆ ಮರಾಠ ಪುಂಡರು ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಬೆಳಗಾವಿಯಲ್ಲಾಗಿದೆ. ಬಸ್ನಲ್ಲಿ ಒಬ್ಬಾಕೆ ಕಂಡಕ್ಟರ್ ಜೊತೆಗೆ ಮಾತನಾಡಿದ್ರು ಮರಾಠಿಯಲ್ಲಿ. ನಂಗೆ ಮರಾಠಿ ಬರಲ್ಲ ಮೇಡಮ್, ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ದಾರೆ. ಅಷ್ಟಕ್ಕೆ ಜನರನ್ನು ಕರೆಸಿ ಬಸ್ ತಡೆದು ಹಲ್ಲೆ ನಡೆಸಿದ್ದಾರೆ. ಆ ಕೋತಿಗಳಿದೆಯಲ್ಲ ಹೊಡೆದವು, ಅವ್ನು ಕರ್ಕೊಂಡು ಈ ಕಡೆ ಭಾಗಕ್ಕೆ ಬಂದಾಗ ಅವನ ಕಂಡು ಹಿಡಿದ್ರೆ ಬಿಡ್ಕೊಂಡು ಹಲ್ಲು ಉದುರಿಸ್ಬಿಡ್ಬೇಕು. ಅವಾಗ ಆಗ ನಾವ್ ಹೇಳ್ಬೇಕು, ಹೇಯ್ ಮಾತಾಡ ಅನ್ಬೇಕು. ಅಲ್ಲ, ಅವ್ರು ಇರೋದು ಬೆಳಗಾವಿನಲ್ಲಿ, ಅವ್ರು ಕನ್ನಡ ಬರಲ್ವಾ? ಬರ್ಲೇಬೇಕಲ್ಲ, ಬರಲ್ವಂತ ಅವನು ಅಲ್ಲೇ ಇರ್ತಾರ. ಈ ತರ ರೆಸ್ಪಾನ್ಸ್ ಕೊಟ್ಟಿದ್ದಿದ್ರೆ ಎಲ್ಲ ದಾರಿಗೆ ಬಂದಿರೋರು. ಯಾರು ಕೊಡಲ್ಲ ಯಾರುವೆ. ಓಟು ಸರ್, ಅದು ಓಟು ವಿಚಾರ. ಹೊಡೆದ್ಬಿಟ್ನಂತೆ, ಏನ್ ಮೇಲಿಂದ ಇಳಿದು ಬಂದ್ಬಿಟ್ಟ ಅವನು. ಹೊಡೆದ್ಬಿಡಕ್ಕೆ ಅಪ್ಪನ ಮನೆದು ಅಷ್ಟು ವಯಸ್ಸಾಗಿದೆ ಅವ್ರಿಗೆ. ಅಳ್ತಾರೆ ಸರ್ ಪಾಪ ಅವರು. ಅಳೋದು ಬೇರೆ ವಿಚಾರ, ನೋಡಿದೆ ಈಗ ಅವ್ರನ್ನ, ವಯಸ್ಸಾಗಿದೆ. ಹೌದು. ರಾಮಲಿಂಗಾರೆಡ್ಡಿ ಅವರೇ, ಈ ಸುಖಕ್ಕೆ ನಿಮಗೆ ಮಂತ್ರಿಗಿರಿ ಯಾಕೆ ಬೇಕು? ನಿಮ್ಮ ನೌಕರರನ್ನ ಪ್ರೊಟೆಕ್ಟ್ ಮಾಡ್ಕೊಳಕ್ಕಾಗದೇ ಇದ್ರೆ ದೇವ್ರು ನಿಮ್ಗೆಲ್ಲ ಕೊಟ್ಟಿದ್ದಾನೆ. ರಿಸೈನ್ ಮಾಡಿ ನೆಮ್ಮದಿಯಾಗಿರಿ ಮನೆಯಲ್ಲಿ ಸುಮ್ಮನೆ. ನಿಮಗೆ ದೇವ್ರು ಏನೂ ಕೊರತೆ ಮಾಡಿಲ್ಲ, ನಿಮಗೆಲ್ಲ ಕೊಟ್ಟಿದ್ದಾನೆ. ನೀವು ಏನೇನು ಬಯಸಿದ್ರಿ ಎಲ್ಲ ಆಗೂ ಹೋಗಿದೆ. ಯಾಕೆ ಬೇಕು ಈ ಜೀತದ ಥರ ಮಂತ್ರಿಗಿರಿ ಮಾಡ್ಕೊಂಡಿರಕ್ಕೆ? ಬಿಸಾಕಿ ಸುಮ್ಮನೆ ಅದನ್ನು ಕಿತ್ತು. ಇಸ್ ದಿಸ್ ದ ವೇ? ಯು ಹ್ಯಾವ್ ನಾಟ್ ಇವನ್ ಸ್ಪೋಕನ್. ಒಂದು ವರ್ಡ್ ಮಾತಾಡಿಲ್ಲ. ನನಗೆ ಅವ್ರು ನೋಡಿದ್ರೆ ನಿಮ್ಮನ್ನು ನೋಡ್ದಂಗೆ ಅನ್ನಿಸ್ತಿತ್ತು. ಯಾಕೋ ಫೇಸ್ ಕಟ್ಟುವೆ. ಇದೇನಾ ನಿಮ್ಮದು ಮಾನವೀಯತೆ? ಸಿದ್ದರಾಮಯ್ಯನವರು ಪುಂಗಿ ಬರೀತೀರಲ್ಲ ಕೂತ್ಕೊಂಡು, ಟ್ವಿಟರು ಪಟರು ಮಟರು ಮಾನವೀಯತೆ ಅಂದ್ಕೊಂಡು ಬರೀತಿರಲ್ಲ. ಇದೇನಾ ನಿಮ್ಮ ಮಾನವೀಯತೆಗಳು? ಅಯೋಗ್ಯರನ್ನ ಕರ್ಕೊಂಬಂದು ಕಾಲು ಮುರಿದು ಹಲ್ಲುದುರಿಸೋದು ಬಿಟ್ಬಿಟ್ಟು. ಎಸ್, ಕರ್ನಾಟಕದಲ್ಲಿ ಮತ್ತೆ 9 ಕಳಪೆ ಔಷಧಿಗಳನ್ನು ಆರೋಗ್ಯ ಇಲಾಖೆ ಪತ್ತೆ ಹಚ್ಚಿದೆ. ಕೆಲ ಕಂಪನಿಗಳು ಪೂರೈಸುವ ಆಂಟಿಬಯೋಟಿಕ್ ಇಂಜೆಕ್ಷನ್ ಲೋ ಶುಗರ್ಗೆ, ಸಂಧಿವಾತಕ್ಕೆ, ಹೃದ್ರೋಗ, ಕಿಡ್ನಿ ಸಮಸ್ಯೆಗೆ ಕೊಡುವಂತಹ ಇಂಜೆಕ್ಷನ್ಗಳಲ್ಲಿ ಅಸುರಕ್ಷಿತ ಅಂತ ಆ ಪಟ್ಟಿಗೆ ಲಿಸ್ಟ್ ಮಾಡಿದ್ದಾರೆ. ಬಳಕೆ ನಿರ್ಬಂಧಿಸಿದ್ದಾರೆ. ಇವು ಖಾಸಗಿಯಾಗಿ ಮಾರಾಟ ಆಗ್ತಾ ಇದೆ, ಆದರೆ ಇದನ್ನು ತಡೆಯೋಕೆ ಅಷ್ಟು ಸುಲಭ ಅಲ್ಲ ಅಂತ ಕೂಡ ಆರೋಗ್ಯ ಸಚಿವರು ಹೇಳ್ತಾ ಇದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಂಗಿದೆ ಈ ವಿಚಾರಗಳಲ್ಲಿ. ಕೇಂದ್ರ ಸರ್ಕಾರ ಪರಿಗಣಿಸಬೇಕು. ಯಾರು ಮಾರಾಟಗಾರರು, ಉತ್ಪಾದಕರು ಯಾರಿದ್ದಾರೆ ಅವ್ರನ್ನ ಹಿಡಿದ್ಬಿಟ್ಟು ಹೆಡೆಮುರಿ ಕಟ್ಟಕ್ಕಾಗಲ್ವಾ? ಏನು ಅವ್ರೇನು ಪಾತಾಳ ಲೋಕದಲ್ಲಿದ್ದಾರಾ? ಏನು ಆಟ ಆಡ್ತಾ ಇದ್ದೀರಪ್ಪ? ಈಗ ನಾಳೆ ಏನಾರು ಆಗ್ಬಿಟ್ರೆ ಅಶೋಕ ಬರ್ತಾರೆ ಆಚೆಗೆ, ಆರೋಗ್ಯ ಮಂತ್ರಿ ಏನು ಮಾಡ್ತಿದ್ರಿ, ಯಾಕ್ರಿ ತಗೊಂಡ್ರಿ ಬ್ಯಾಚು, ಯಾಕ್ರಿ ಕೊಟ್ರಿ ಅದನ್ನ ಅಂತ ಬರ್ತಾರೆ. ಬ್ಲಾಕ್ ಲಿಸ್ಟ್ ಹಾಕಿದ್ರಿ ಮತ್ತೆ ಕೊಟ್ರಿ ಅಂತ ಕೇಳ್ತಾರೆ. ದೇವರೇ ಕಾಪಾಡ್ಬೇಕು. ಇನ್ನು ಉದಯಗಿರಿ ಗಲಭೆ ಪ್ರಕರಣದಲ್ಲಿ ಇರಬೇಕಾದ್ರೆ ಟ್ರಾಫಿಕ್ ಸಮಸ್ಯೆನ ಚೆನ್ನಾಗಿದೆ. ಓಕೆ, ಮೈಸೂರಿನ ಉದಯಗಿರಿ ಗಲಭೆ ಪ್ರಕರಣದಲ್ಲಿ ಸತೀಶ್ನನ್ನ ಗಡೀಪಾರು ಮಾಡೋದಕ್ಕೆ ಮೈಸೂರು ಪೊಲೀಸರು ಮುಂದಾಗಿದ್ರಲ್ಲ, ಈಗ ಅವರು ಉತ್ತರ ಕೊಟ್ಟಿದ್ದಾರೆ. ನನ್ನನ್ನು ಯಾಕೆ ಗಡೀಪಾರು ಮಾಡ್ತೀರಾ? ನಾನೇನು ತಪ್ಪು ಮಾಡಿದ್ದೀನಿ? ನೈಸರ್ಗಿಕ ನ್ಯಾಯ ಅಲ್ಲ ಇದು, ಮಾನವ ಹಕ್ಕುಗಳ ಉಲ್ಲಂಘನೆ, ಇದು ತಪ್ಪು. ಹೀಗಾಗಿ ಗಡೀಪಾರು ಅರ್ಜಿಯನ್ನು ವಜಾ ಮಾಡಿ ಅಂತ ಕೋರ್ಟ್ಗೆ ಸತೀಶ್ ಅರ್ಜಿ ಹಾಕ್ಕೊಂಡಿದ್ದಾರೆ. ನೀನು ಯಾಕಪ್ಪ ಮುಖ ಮುಚ್ಕೊಂಡು ಓಡಾಡ್ತೀಯಾ? ಈ ದೇಶದಲ್ಲಿ ಮಾಡಬಾರ್ದನ್ನು ಮಾಡಿರೋ ಹಲ್ಕಟ್ಟುಗಳು ಕಚಡಾಗ್ಲೋ ಹಿಂಗೆ ಓಡಾಡ್ತೀವಿ. ನೀನು ಯಾಕಯ್ಯ ಮುಚ್ಕೊಂಡು ಓಡಾಡ್ತೀಯ? ನೀ ಅರ್ಜಿ ಹಾಕಿರೋದು ಸರಿ ಇದೆ. ಐ ಹೋಪ್ ಕೋರ್ಟ್ ವಿಲ್ ಅಂಡರ್ಸ್ಟ್ಯಾಂಡ್.